ಅಪ್ಪು ಅವ್ರು ಬಂದಿದ್ದಾರೆ. ಯಾರೋ ಅಪ್ಪು? ನಾನೇ ಕಣ, ನಾನೇ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಬ್ರ್ಯಾಂಡ್ ನ್ಯೂ ಸೂಪರ್ ಫ್ರೆಶ್ ವ್ಲಾಗ್. ಬಟ್ ನೋಡ್ತಾ ಇದ್ದೀರಲ್ಲ ಕೈಲಿ ಸಿಂಪಲ್ ಮ್ಯಾಚ್ ಐತೆ. ಸೊ ಹಿಂದಿನ ವಿಡಿಯೋದಲ್ಲಿ ಗಣಪತಿ ಕೂರಿಸಿದ್ದು, ನಿನ್ನೆ ಗಣಪತಿ ಹಬ್ಬ ಇತ್ತು. ಯಾರೋ ವಿಡಿಯೋ ನೋಡಿರ್ತೀರ. ಇವತ್ತು ಆರ್ಕೆಸ್ಟ್ರಾ ಇದೆ, ಮ್ಯಾಚ್ ಇದೆ ಕ್ಯಾರ್ನಗರದಲ್ಲಿ. ಆಲ್ರೆಡಿ ಲಾಸ್ಟ್ ವಿಡಿಯೋ ಅನ್ನೋದಕ್ಕಿಂತ ಲಾಂಗ್ ಬ್ಯಾಕ್ ನೋಡಿದ್ರಿ, ಅವಾಗ ಒಂದು ಮ್ಯಾಚ್ ಹೋಗಿದ್ದು. ಸೊ ಈಗ ನೋಡೈತಾ, ಬಟ್ ಈಗ ಬೇರೆ ಟೀಮ್, ಡಿಫ್ರೆಂಟ್ ವೈಬ್. ಅದೇ ಕಿರ್ನಗರ ಇದೆ, ಸೇಮ್ ಗ್ರೌಂಡಲ್ಲಿ. ಸೊ ಪ್ರತಿಷ್ಠಾಪನೆ ಆಯಿತು. ಆರ್ಕೆಸ್ಟ್ರಾ ಇವತ್ತು, ನಾಳೆ ಅನ್ನ ಸಂತರ್ಪಣೆ ಮತ್ತು ವಿಶೇಷ ಪೂಜೆ 11ನೇ ತಾರೀಕು ನಿಮಿಷಮ್ಮದಲ್ಲಿ ಗಣೇಶ ಬಿಡೋದು ಪ್ರೊಸೆಷನ್ ಇರುತ್ತೆ. ಸೊ ಇಲ್ಲಿ ಈಗ ನಮ್ಮ ಪಯಣ ಮನೆಯಿಂದ ಆಟೋ ಹತ್ತಿ ಸಿಟಿ ಬಸ್ ಬಂದಿಳೋದು. ಇಲ್ಲಿಂದ ಬಸ್ ಹತ್ತಿ ಫ್ರೆಂಡ್ ಒಬ್ಬ ಇಲ್ಲೋಲ್ಲ ಹತ್ರ ಪಿಕ್ ಮಾಡ್ತೀನಿ, ಇಲ್ಲಿ ಬಸ್ಸಲ್ಲಿ ಬಂದ್ಬಿಡ. ಸೊ ಬರ್ರಿ ಸಿಟಿಗೆ ಬಸ್ ಹತ್ತಾರ. ಯಾವ್ದಪ್ಪ ಇಲ್ವಾಲ ಬಸ್ಸು? ಆ್ಯಕ್ಚುಲಿ ಈ ಥರ ಬಸ್ಗಳ ಸ್ಟೈಲು ಯಪ್ಪ ನೋಡೋಕ್ಕೆ ಸ್ಕೂಲ್ ಬಸ್ ಥರ ಕಾಣಲ್ವಾ? ಅಯ್ಯೋ ಹಿಂದೆ ಗಡ ಕುತ್ಕೊಂಡಿದ್ದೀನಿ, ನೀರು ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟಲ್ಲ. ಬೇರೆ ಕಡೆ ಕೂತ್ಕೊಳ್ಳೋಕೆ ಹೋಗಲ್ಲ, ಯಾಕಂದರೆ ಕಿಟ್ಟಿದೆ. ಸೊ ಈಗ ಬಸ್ಸಲ್ಲಿ ಬಂದಿರೋದು ಅದೇ ಬಸ್ ಅಂತಿದ್ದೀನಿ, ಅದೇ ಬಸ್ ಬಂದಿದ್ದು. ಊಟಗಳಲ್ಲಿ ಕೂತ್ಕೊಳ್ಬೇಕಾದ್ರೆ ಫ್ರೆಂಡ್ ಬರ್ತಾನೆ ಮನೋಜ್ ಅಂತ. ಸೊ ಈಗ ನೆಕ್ಸ್ಟ್ ಪಯಣ ಕ್ಯಾರ್ನಗರ. ಹಾಂ, ಕ್ಯಾರ್ನಗರ. ತಿಂಡಿ ಆಯ್ತಾ ನಿಮ್ಮದು? ಆಗಿಲ್ವಾ? ಎಲ್ಲರೂ ಪಾರ್ಸಲ್ ತಗೋಗ್ಬಿಡದ. ಸೊ ಬಂದು ಈಗ ಕ್ಯಾರ್ನಗರಕ್ಕೆ ಬನ್ನಿ, ತಿಂಡಿ ಮಾಡ್ಕೊಬಿಡದ. ಬ್ರೋ ಹಾಯ್ ಮಾಡಿಬಿಡ್ರಿ, ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಯ್ ಮಾಡಿಬಿಡಿ. ಹಾಂ, ಅದಕ್ಕೆ ತಿಂದಿದ್ದಾಯಿತು. ಬರ್ರಿ ನೋಡೋಣ, ಲೆಟ್ಸ್ ಗೋ. ಈಗ ಗ್ರೌಂಡ್ ಹತ್ತಕ್ಕೆ ಬಂದು ಬರ್ರಿ, ನಮ್ಮ ಟೀಮ್ ಮೇಟ್ಸ್ ಎಲ್ಲ ಅವ್ರೆ ಇಂಟ್ರೊಡ್ಯೂಸ್ ಮಾಡೋದು. ಹಾಯ್ ಬಿಟ್ಟಿನ ಏನಪ್ಪ ಎಷ್ಟೊತ್ತು ಬರೋದಿಲ್ಲ? ಹಾಯ್ ಮಾಡಿಬಿಡಿ. ಹಾಯ್ ಅಣ್ಣ. ಇವಾಗ ಆಪೋಸಿಟ್ ಟಾಸ್ ಗೆದ್ದು ಬ್ಯಾಟಿಂಗ್, ಅವ್ರು ಬಾಲಿಂಗ್ ಶೂಟ್ ಮಾಡ್ಕೊಂಡು ನಾವು ಫಸ್ಟ್ ಬ್ಯಾಟಿಂಗ್. ನೋಡ್ತಿದ್ದೀರಾ, ಇದೇ ನಮ್ಮ ಟೀಮು. ಲಾಸ್ಟ್ ಟೈಮ್ ಮ್ಯಾಚ್ದು ಒಂದು ನಂಜನಗೂಡು ಬಂದಾಗ ಅದು ನೋಡಿರ್ತೀರ, ಅದೇ ಬೇರೆ ಟೀಮ್, ಇದೇ ಬೇರೆ ಟೀಮ್. ಇದು ಇವಾಗ ನಮ್ಮ ಟೀಮ್ ನೇಮ್ ಬಂದು ವಿಜಯ ಕ್ರಿಕೆಟ್ ಕ್ಲಬ್ ಮೈಸೂರು. ಆ್ಯಕ್ಚುಲಿ ಇರೋರೆಲ್ಲ ಆಲ್ಮೋಸ್ಟ್ ಅಲ್ಲಿ ಹುಣಸೂರವರೇನೆ. ಈಗ ಸದ್ಯಕ್ಕೆ ಫಸ್ಟ್ ಸೆಷನ್ನು ಆಗಿ ಎಷ್ಟು ಕಡೆ ನಾವು ಆಲ್ಔಟ್ ಆಗಿದ್ದು? ನಾವು 143 ಆಲ್ಔಟ್ ಆಗಿ 45 ಟಾರ್ಗೆಟ್. ಸೆಕೆಂಡ್ ಸೈಡ್ ಹೊಡೆದು ಇಷ್ಟಾಗಿದೆ. 60ಕ್ಕೆ 3 ವಿಕೆಟ್ ಏನು, 10 ಓವರ್ ಕಂಪ್ಲೀಟ್ ಆಗಿದೆ. ಇವಾಗ ಲಂಚ್ ಬ್ರೇಕ್. ಯಸ್, ಗುಡ್ ಗೋಯಿಂಗ್. ಸ್ಕೋರು 60. 11 ಓವರ್ ಸ್ಕೋರ್ 60. ಅಂತೀರಾ? ಈಗ ಕಾನ ಟೈಮ್. ಮಳೆ ಹೋಗಿದ್ಬಿಟ್ರೆ ಜಾಲಿ ಗೆಲುವು ನಮ್ಮದೇ ಗಾಲಿ. 66 ಹೊಡೆದಿದ್ದು ಅವ್ರು 60 ಚಿಲ್ಲರೆ. ಹಂಗಿಲ್ಲ, ಜಾಲಿ ಫುಲ್ ಜಾಲಿ. 20 ಓವರ್ ಆಗ್ಬೇಕು. ಇಬ್ಬರಿಗೂ ಒಂದೊಂದು ಪಾಯಿಂಟ್ ಕೊಟ್ಬಿಡ್ತಾರೆ. 20 ಓವರ್ ಆದ್ರೆ ಬೇಡಗರು ಹಂಗೆ ನಾಡೇ ಗೆಲ್ತೀವಿ. 2 ವಿಕೆಟ್ ಅಷ್ಟೇ ನೋಡ್ರಿ. ಯಾವ ರೇಂಜಿಗೆ ಮೇಲೆ ಏನೋ ವೆದರ್. ಮಾಡಕ್ಕೆ ಹೋದ್ಕೊಂಡಿದ್ದೆ. ಇಲ್ಲೇನು ಅಷ್ಟಿಲ್ಲ. ಇಲ್ಲಿ ನೋಡ್ರಿ ಸರಿಯಾಗಿ ಮೈಸೂರು ಸೈಡ್ ಇದು ಯಾವ ಸೈಡ್ ದೇವ್ರನೇ ಗೊತ್ತಿಲ್ಲ, ಬಟ್ ಮೋಡ ಸರಿ ಕೂತ್ಕೊಂಡೈತೆ. ಬರ್ರೋ
ಓ ಅಣ್ಣ 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 ಅಲ್ಲಿ ಪಿಚ್ ಇನ್ಸ್ಪೆಕ್ಷನ್ ಹೋಯ್ತಾ ಕುಟ್ಟಿ ಅಣ್ಣ ಅಲ್ಲಿ ಪಿಚ್ ಇನ್ಸ್ಪೆಕ್ಷನ್ ಹೋಯ್ತಾ ವಿಡಿಯೋ ಮಾಡ್ಕೊಂಡೆ ಓಡ್ರ ಇದು ಸರ್ಜಾ ಅಡ್ಡ ಓಡ್ರೋ ಇದು ಸರ್ಜಾ ಅಡ್ಡ. ಈಗ ಸದ್ಯಕ್ಕೆ ಅಂಪೈರ್ ಸಾರ್ ಅಂತೂ ಇನ್ಸ್ಪೆಕ್ಷನ್ ಪಿಚ್ ಇನ್ಸ್ಪೆಕ್ಷನ್ಗೆ ಹೋಯ್ತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಏನಾರು ತಪ್ಪಾಗಿರಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಈ ಮಳೆ ಬಂದು ನಿಂತಿರೋದು. ಸದ್ಯಕ್ಕೆ ಇನ್ನೊಂದೇನೆಂದರೆ ಆ್ಯಕ್ಚುಲಿ ಮಳೆ ರೂಲ್ಸ್ ಏನಂದರೆ ಮಳೆ ಬಂದಾಗ ಮಿನಿಮಮ್ 20 hours ಕಂಪ್ಲೀಟ್ ಆಗಲೇಬೇಕು. 20 hours ಕಂಪ್ಲೀಟ್ ಆದರೆ ಯಾರ ಕಡೆ ಯಾರು ಡಿಸಿಷನ್ ಗೊತ್ತಿಲ್ಲ ಅಂದರೆ ಪಾಯಿಂಟ್ಸ್ ಈಕ್ವಲಾಗಿ ಶೇರ್ ಆಗುತ್ತೆ. ಅಲ್ಲ ಅವರೇ ಹೇಳಿದ್ದು, ನಾನಲ್ಲ, ಅವ್ರು ಹೇಳಿದ್ದು ನೋಡ್ರಿ. ಹೋಗಕ್ಕ ಸಂಪೈರ್ ಏನಕ್ಕೆ ಅಂಪೈರ್ಸ್ ಬಂದ್ಬಿಟ್ಟು ಕ್ಯಾಪ್ಟನ್ಸ್ ಹತ್ರ ಮಾತಾಡ್ತಾರೆ. ಸೊ ನೀವು ಟಿ ವಿಲಿ ನೋಡಿರ್ತೀರಲ್ಲ, ಮಳೆ ಬಂದಾಗ 2 ಟೀಮು ಕ್ಯಾಪ್ಟನ್ಗಳು ಬಂದು ಮಾತಾಡೋದು ಅಂಪೈರ್ ಹತ್ರ. ಸೊ ಆ್ಯಕ್ಚುಲಿ ನಮ್ಮ ಟೀಮ್ ಕ್ಯಾಪ್ಟನ್ನು ಒಪ್ಪಿರಲ್ಲ ಆಡೋದು ಬೇಡ ಅಂತ. ಅವ್ರದ್ದೇನು ಡಿಸಿಷನ್ ಆಗಿದೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಥ್ಯಾಂಕ್ ಯು. ಎಲ್ಲ ಎಲ್ಲಿಗೆ ಬರ್ತಾ ಇದ್ರಂಗೆ ನಮ್ಮಿಂದ ಮ್ಯಾಚ್ ಹೋಯ್ತಾರೆ ಇವ್ರು. ನಮ್ಮ ಎಷ್ಟು ಓವರ್ ಕಂಪ್ಲೀಟ್ ಆಗುತ್ತೆ, 20 ಓವರ್ ಕಂಪ್ಲೀಟ್ ಆದರೆ ಯಾರ್ದಾರು ಒಬ್ರು ಕಡೆ ರಿಸಲ್ಟ್ ಹೋಗುತ್ತೆ ಅಂತ. ಆ ಕಡೆ ಟೀಮ್ ಎಷ್ಟು ಡೆಡಿಕೇಶನ್ ಕೊಡ್ತಿದ್ದಾರೆ ಮ್ಯಾಚ್ ಗೆಲ್ಲೇಬೇಕು ಅಂತ. ಆದ್ರೆ ಹೈಟ್ ಮಾತ್ರ ಕಡಿಮೆ ಅಷ್ಟೇ.